ಹಾಯ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈ ಬ್ಲಾಗು ನಾನು ರೀಸೆಂಟಾಗಿ ಟ್ರಾವೆಲ್ ಮಾಡಿದ್ದೆ ನಮ್ಮ ಊರಿಗೆ. ಸೊ ಅದ್ರದ್ದಾಗಿರುತ್ತೆ. ಒಂದು ಮದುವೆಗೆ ಹೋಗ್ತಾ ಇದ್ದೆ. ಜಸ್ಟ್ ಬಟ್ಟೆ ಪ್ಯಾಕ್ ಮಾಡ್ತಾ ಇದ್ದೆ. ಹಂಗೆ ಒಂದು ಚಿಕ್ಕ ಚಿಕ್ಕ ಕ್ಲಿಪ್ಸ್ ತೊಗೊಂಡೆ. ನನ್ನ ಸೀರೆ ಮತ್ತು ಬ್ಲೌಸು, ಸರ ಮತ್ತು ಬಳೆದೆಲ್ಲ. ನಾನು ಆ್ಯಕ್ಚುಲಿ ಈ ಥರ ಪೌಚಲ್ಲಿ ಮೇಕಪ್ ಐಟಮ್ಸ್ಗಳು ಹಾಕಿಟ್ಕೊತೀನಿ. ಇದು ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ನಾನು ಮಾಡಿದೆ. ಸುಮ್ಮನೆ ಬಾಕ್ಸಲ್ಲಿ ಇಟ್ಕೊಂಡ್ರೆ ಹೆವಿ ಆಗಿಬಿಡುತ್ತೆ. ಬಳೆನ ಈ ಥರ ಒಂದು ಬಾಕ್ಸ್ ಇರುತ್ತಲ್ಲ, ಚಿಕ್ಕ ಚಿಕ್ಕ ಬಾಕ್ಸ್, ಅದ್ರಲ್ಲಿ ಹಾಕಿಟ್ಕೊಂಡ್ರೆ ಒಡೆಯಲ್ಲ ಬ್ಯಾಗಲ್ಲಿ ಎಲ್ಲೆಲ್ಲಿ ಹಾಕಿದ್ರು. ಸರನ ಈ ಥರ ಸ್ಮಾಲ್ ಬಾಕ್ಸಲ್ಲಿ ಇಟ್ಕೊತೀನಿ. ಜಾಸ್ತಿ ದಪ್ಪ ದಪ್ಪ ಇರೋದ್ರಲ್ಲೆಲ್ಲ ಇಟ್ಕೊಳ್ಳಲ್ಲ, ಜಾಗ ಜಾಸ್ತಿ ಬೇಕಾಗುತ್ತೆ ಅಂತ. ಅದನ್ನ ತೋರಿಸೋಣ ಅಂತ ಇದು ಮಾಡಿದೆ. ಬ್ಲೌಸ್ ನೋಡಿ, ನನ್ನ ಫೇವ್ರೆಟ್ ಬ್ಲೌಸ್ ಇದು. ಯಾರಿಗಾದ್ರೂ ಬೇಕು ಅನಿಸಿದ್ರೆ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ. ಅದಕ್ಕೆ ತೋರಿಸ್ತಾ ಇದ್ದೆ ನಾನು. ಹೇಗಿದೆ ಅಂತ ಹೇಳಿ. ನೆಕ್ಸ್ಟು ಸೀರೆ. ಆ್ಯಕ್ಚುಲಿ ಇದು ನಾನೇ ಫೋಲ್ಡ್ ಮಾಡಿದ್ದು ಗೈಸ್. ಈ ಸೀರೆ ಎಲ್ಲ ನಾನು ಎಲ್ಲ ಸೀರೆಗಳನ್ನೂ ಈ ಥರ ಫುಲ್ ಫೋಲ್ಡ್ ಮಾಡಿಕೊಂಡೇ ತೊಗೊಂಡು ಹೋಗೋದು ಫಂಕ್ಷನ್ಗಳಿಗಾಗಲಿ ಊರಿಗಾದರೂ ಅಷ್ಟೇ, ಬೇಗ ಉಟ್ಕೊಳಕ್ಕಾಗುತ್ತೆ ಅಂತ. ಏನಕ್ಕೆ ಹೋಗ್ತಿದ್ದೀರಾ ಯಶವಂತಪುರಕ್ಕೆ? ಅಲ್ಲಿ ಯಾರು ಹೇಳೇ ಇಲ್ಲ ಚೆನ್ನಾಗಿ ಕಾಣಿಸ್ತಿದೀಯ ಅಂತ. ಯಾರು ಹೇಳಿದ್ರು? ಅಮ್ಮಂಗೆ ಥ್ಯಾಂಕ್ಸ್ ಹೇಳಿದೆ. ನಾನು ಹೇಳಿಲ್ಲಪ್ಪ, ನೀನು ಚೆನ್ನಾಗೇ ಕಾಣಿಸ್ತಿಲ್ಲ. ಇಲ್ಲ, ನಾನು ಚೆನ್ನಾಗೇ ಕಾಣಿಸ್ತಿದ್ದೀನಿ. ನೀವು ಅದು ಹುಡುಗಿ ತರ ಕಾಣಿಸ್ತಿದ್ದೀರ. ನೀನು? ನಾನು ಹುಡುಗ ತರ ಕಾಣಿಸ್ತಿದ್ದೀನಿ. ಹುಡುಗನ ನೀನು? ಬಾ. ದುಗು ಅಂತ ಹೋಗ್ತೀನಿ. ದುಗು ಅಂತ. ಯಾವ್ದ್ರಾಗ ಹೋಗ್ತಿ? ದುಗು ಯಾವ್ದ್ರಲ್ಲಿ ಹೋಗ್ತೀಯ ಡುಗು ಅಂತ? ಬೆಳಗ್ಗೆ 5 ಗಂಟೆಗೆಲ್ಲ ಶಿವಮೊಗ್ಗ ಬಂದ್ವಿ. ಅಲ್ಲಿಂದ ಸ್ವಲ್ಪ ಗಾಡಿ ಹತ್ತಿದ್ವಿ. ಸೊ ಮದುವೆ ಇರೋ ಶಿಳಾಕೊಪ್ಪದಲ್ಲಿ. ಬಟ್ ಅಲ್ಲಿ ರೆಡಿ ಆಗೋದು ಬೇಡ, ಅಮ್ಮನ ಮನೆಗೆ ಹೋಗಿ ರೆಡಿ ಆಗಿ ಬರೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ ಮುಂಚೆನೇ. ಮಾವಂಗೆ ಬೈಕ್ ತರಕ್ಕೆ ಕೂಡ ಹೇಳಿದ್ವಿ. ಸೊ ಶಿಳಾಕೊಪ್ಪದಲ್ಲಿ ಇಳ್ಕೊಂಡು ಮಾವನ ಬೈಕ್ ತೊಗೊಂಡು ಊರಿಗೆ ಹೋಗಿದ್ದು, ನಮ್ಮೂರಿಗೆ. ಅಲ್ಲಿ ಹೋಗಿ ರೆಡಿಯಾಗಿ ಮತ್ತೆ ವಾಪಸ್ ಮದುವೆಗೆ ಬರೋದು ಅಂತ ಆಗಿತ್ತು. ನಾನು ಹೇಗೆ ಕಾಣಿಸ್ತಿದ್ದೀನಿ, ಇದು ನಾನು ರೆಡಿ ಆಗಿರೋದು. ತುಂಬ ಜನ ಫೋಟೋಸ್ ನೋಡಿರ್ತೀರ. ಇದು ನಮ್ಮಮ್ಮ. ನಾವು ಬರ್ತೀವಿ ಅಂತ ಅಂದ್ರೆ ಮೆಣಸಾರು, ರೊಟ್ಟಿ ಎಲ್ಲ ಮಾಡಿಟ್ಟಿದ್ರು. ಮಕ್ಕಳು ಬರ್ತಾರೆ ಅಂದರೆ ತಾಯಂದ್ರಿಗೆ ಎಷ್ಟು ಖುಷಿ ಅಲ್ಲ ಅಂತ ಅನಿಸುತ್ತೆ. ಅಷ್ಟು ಬೆಳಗ್ಗೆನೇ ಎಲ್ಲ ರೆಡಿ ಮಾಡಿಟ್ಬಿಟ್ಟಿದ್ರು. ಇದು ನಮ್ಮ ತಂಗಿ ಚೈತ್ರ. ನಾನು ವೀಡಿಯೋಸ್ನೆಲ್ಲ ಎಡಿಟ್ ಮಾಡೋದು ಇವಳೇನೆ. ಬೇಗ ಇವ್ರನ್ನೆಲ್ಲ ಮತ್ತೆ ನೋಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಫುಲ್ ಖುಷಿ ಆಗೋಯ್ತು. ಒಂದು 2 hours ಏನೋ ಇದ್ವಿ ಅಷ್ಟೇ, ಮತ್ತೆ ಮದುವೆಗೆ ಹೊರಟ್ವಿ. ಇದು ನನ್ನ ಫೈನಲ್ ಔಟ್ಪುಟ್ಟು. ಹೇಗೆ ಕಾಣಿಸ್ತಿದ್ದೀನಿ ಹೇಳಿ. ನಾನು ಯಾವುದೇ ಮೇಕಪ್ ಆರ್ಟಿಸ್ಟ್ ಅಥವಾ ಯಾರನ್ನ ಕರಿಯಲ್ಲ, ಜಸ್ಟ್ ನಾನೇ ಮೇಕಪ್ ಮಾಡ್ಕೊಳ್ಳೋದು. ಸೀರೆ ಪಿನ್ ಆದರೂ ಆಗಿರ್ಬೋದು, ಮೇಕಪ್ಪು, ಹೇರ್ ಸ್ಟೈಲು ಎಲ್ಲ ನಾನೇ ಮಾಡ್ಕೊಳ್ಳೋದು. ನಂಗೆ ಬೇರೆ ಮಾಡಿದ್ರೆ ಅಷ್ಟು ಇಷ್ಟನೂ ಆಗಲ್ಲ. ಹೋಗ್ತಾ ಇದ್ದೀವಿ ಊರಿಗೆ. ಇದೇ ಚೌಟ್ರಿ ನಾವು ಬಂದಿದ್ದು. ನಿಮಗೆ ಇದೆಲ್ಲ ನೋಡಿದ್ರೇ ಗೊತ್ತಾಗಿರುತ್ತೆ ಇದು ಯಾವ ಚೌಟ್ರಿ ಅಂತ. ಸೊ ಶಿಳಾಕೊಪ್ಪದಲ್ಲಿ ಇದೆಯಲ್ಲ ತಡಗಣಿ ಬಸ್ ಸ್ಟಾಪಲ್ಲಿ. ಸೊ ಅದೇನೆ. ತುಂಬ ಜನ ಬಂದಿದ್ದು. ಆ್ಯಕ್ಚುಲಿ ನನ್ನ ಮಾವನ ಕಡೆ ರಿಲೇಷನ್, ಅಂದರೆ ನನ್ನ ಹಸ್ಬೆಂಡ್ ಕಡೆ ರಿಲೇಷನ್ದು ಫುಲ್ ಜನ. ನಂಗೆ ಜಾಸ್ತಿ ಅಷ್ಟು ಜನ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಸ್ವಲ್ಪ ಜನ ಗೊತ್ತಿದ್ರು. ರೀಸೆಂಟಾಗಿ ಮತ್ತೊಂದು ಮದುವೆ ಅಟೆಂಡ್ ಮಾಡಿದ್ವಿ. ಸೊ ಅಲ್ಲಿ ತುಂಬ ಜನ ಪರಿಚಯ ಆಗಿದ್ದರು. ಬಟ್ ನನ್ನ ಹಸ್ಬೆಂಡ್ ಅಂತೂ ನನಗೆ ಕೈಗೆ ಸಿಕ್ಕಿಲ್ಲ. ಫುಲ್ ಒಳಗೆ ಎಂಟ್ರಿ ಕೊಡ್ತಿದ್ದಂಗೆ ಅವರು ಇವರು ಅಂತ ತುಂಬ ಜನರನ್ನು ಮಾತಾಡ್ಸಿದ್ರು. ಇವರು ನಮ್ಮ ಅತ್ತೆ ಮಾವ. ಒಂಥರ ಖುಷಿ ಆಗುತ್ತೆ ಗೈಸ್, ಎಲ್ಲರನ್ನೂ ನೋಡೋದು. ಒಂದೇ ಒಂದು ಫಂಕ್ಷನ್ಗೆ ಹೋದರೆ ಸಾಕಲ್ಲ, ಎಲ್ಲರೂ ಸಿಕ್ಬಿಡ್ತಾರಲ್ಲ ಅಂತ ಅನಿಸುತ್ತೆ. ಎಷ್ಟು ಮಿಸ್ ಮಾಡ್ಕೊತೀವಿ ಗೊತ್ತಾ ಬೆಂಗಳೂರಲ್ಲಿ ಇರೋರು ಫಂಕ್ಷನ್ಗಳನ್ನೆಲ್ಲ. ಮದುವೆ ಮುಗೀತು. ಫುಲ್ ನನ್ನ ಹಸ್ಬೆಂಡು ಅವರು ಇವರನ್ನೆಲ್ಲ ಮಾತಾಡ್ಸೋದ್ರಲ್ಲೇ ಫುಲ್ ಬ್ಯುಸಿ ಇದ್ದರು. ಬಟ್ ನಾವು ಹೇಗೆ ಅಂತ ಅಂದರೆ ಯಾರನ್ನು ಕಟ್ಟಾಕೊಳ್ಳಲ್ಲ ಗೈಸ್. ನಮ್ಮ ಕಡೆ ರಿಲೇಷನ್ಸಲ್ಲಿ ಇದ್ದರೆ ಅವ್ರು ನನ್ನ ಫ್ರೀ ಆಗಿಬಿಡ್ತಾರೆ, ಆರಾಮಾಗಿರು ಅಂತ. ಅವ್ರ ಕಡೆ ಫಂಕ್ಷನ್ಗೆ ಹೋದಾಗ ಅವ್ರು ಫ್ರೀ ಆಗಿರ್ತಾರೆ. ಅವ್ರ ಶೆಡಿ ಜೊತೆಗೆ ಇರ್ತೀವಿ. ಫಂಕ್ಷನ್ಗಳಲ್ಲಾದರೂ ಅವ್ರಿಗೆ ಇಷ್ಟ ಬಂದಿರೋರ ಜೊತೆ ಇರಲಿ ಅಂತ ಆರಾಮಾಗಿರ್ತೀವಿ. ನಮ್ಮಿಬ್ಬರಲ್ಲೂ ತುಂಬ ರಿಸ್ಟ್ರಿಕ್ಷನ್ಸ್ ಎಲ್ಲ ಏನಿಲ್ಲ ಗೈಸ್. ತುಂಬ ಆರಾಮಾಗಿರ್ತೀವಿ.
ತುಂಬ ಗಂಡ ಹೆಂಡತಿ ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕು ಅನ್ನೋದೆಲ್ಲ ಅವರಲ್ಲೂ ಇಲ್ಲ ಆ್ಯಂಡ್ ನನ್ನಲ್ಲೂ ಇಲ್ಲ. ನಾನಂತ ಫುಲ್ ಫ್ರೀ ಬರ್ಡ್ ಥರ, ತುಂಬ ರಿಸ್ಟ್ರಿಕ್ಷನ್ಸ್ ಎಲ್ಲ ಮಾಡಲ್ಲ ಆ್ಯಂಡ್ ನಾವು ನಮ್ಮ ಲಿಮಿಟ್ಸ್ನ ದಾಟಲ್ಲ. ಎಲ್ಲೇ ಹೋದ್ರೂ ಹೆಂಗಿರ್ಬೇಕು ಹಂಗಿರ್ತೀವಿ, ಅವ್ರು ಕೂಡ ಹೆಂಗಿರ್ಬೇಕು ಹಾಗೆ ಇರ್ತಾರೆ. ಇಬ್ರು ಒಬ್ರನ್ನ ಮರ್ಯಾದೆ ಒಬ್ರು ಕಳೆಯೋ ಕೆಲಸ ಯಾರೂ ಮಾಡಲ್ಲ. ಇಬ್ರು ಒಬ್ರಿಗೆ ರೆಸ್ಪೆಕ್ಟ್ ಕೊಡೋ ಥರನೇ ಇರೋ ಥರನೇ ಇಟ್ಕೊಳ್ಳೋದು. ನಮ್ಮ ಒಳಗೆ ಏನೇ ಪರ್ಸ್ನಲ್ಸ್ ಇದ್ರೂ ನಾವು ಬಿಟ್ಕೊಡಲ್ಲ. ಗಂಡ ಚೆನ್ನಾಗಿ ರೆಸ್ಪೆಕ್ಟ್ ಕೊಟ್ಟರೆ ಹೆಂಡತಿಗೆ ಗಂಡನ ಮನೇಲಿ ಮರ್ಯಾದೆ ಅಂತ ಹೇಳ್ತಾರಲ್ಲ, ಅದೆಷ್ಟು ನಿಜನೋ ಹಾಗೇನೆ ನಾವು ನಮ್ಮ ಗಂಡನಿಗೆ ಹೇಗೆ ಮರ್ಯಾದೆ ಕೊಡ್ತೀವಿ ಅನ್ನೋದ್ರ ಮೇಲೇ ಜನ ಗಂಡನಿಗೆ ಮರ್ಯಾದೆ ಕೊಡೋದು. ತುಂಬ ಜನ ಹೇಳ್ತಿರ್ತಾರೆ ನಂಗೆ ಗಂಡಂಗೆ ರೆಸ್ಪೆಕ್ಟೇ ಕೊಡಲ್ಲ, ರೆಸ್ಪೆಕ್ಟೇ ಇಲ್ಲ ಅಂತ ಅಂತಾರೆ. ಬಟ್ ಮೊದಲು ನಾವು ಕೊಡ್ಬೇಕು ನಮ್ಮ ಗಂಡಂಗೆ ರೆಸ್ಪೆಕ್ಟು. ಆ್ಯಂಡ್ ನಾವು ಅವ್ರ ಮರ್ಯಾದೆ ಕಳೆಯೋ ಕೆಲಸ ಯಾವತ್ತೂ ಮಾಡಬಾರ್ದು. ಆವಾಗ ಜನ ಆಟೋಮೆಟಿಕ್ಕಾಗಿ ರೆಸ್ಪೆಕ್ಟ್ ಕೊಟ್ಟೇ ಕೊಡ್ತಾರೆ. ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು. ನಾವು ನಡ್ಕೊಳ್ಳೋ ರೀತಿಲೇ ಅವ್ರಿಗೆ ಗೌರವ ಸಿಗುತ್ತೆ. ಮದುವೆ ಕೂಡ ಚೆನ್ನಾಗಾಯಿತು, ಊಟ ಕೂಡ ಚೆನ್ನಾಗಿತ್ತು. ಫಂಕ್ಷನ್ ಊಟ ನಾವು ಎಷ್ಟು ಮಿಸ್ ಮಾಡ್ಕೊಳ್ತೀವಿ ಗೊತ್ತಾ ಗೈಸ್. ನಾನಂತೂ ತುಂಬ ಕ್ರೇವಿಂಗ್ಸ್ ಅನಿಸ್ತಿರುತ್ತೆ ನನಗೆ ಫಂಕ್ಷನ್ ಊಟ. ಸೊ ಮದುವೆ ಎಲ್ಲ ಮುಗಿಸ್ಕೊಂಡು ಅಲ್ಲೊಂದು ಸ್ವಲ್ಪ ಹೊತ್ತಿದ್ದು ನೆಕ್ಸ್ಟ್ ನಮ್ಮ ಅತ್ತಿಗೆ ಮನೆಗೆ ಹೋಗೋದು ಅಂತ ಅಂದ್ಕೊಂಡ್ವಿ. ಯಾಕಂದರೆ ಬೆಳಗ್ಗೆ ಬ್ಯಾಗ್ ಅವ್ರ ಮನೆಯಲ್ಲೇ ಇಟ್ಟಿದ್ದು. ಅಲ್ಲಿ ಹೋಗಿ ಅಲ್ಲೊಂದು ಸ್ವಲ್ಪ ಇತ್ತು ಮಾತಾಡಿಸ್ಕೊಂಡು ನೆಕ್ಸ್ಟ್ ಊರಿಗೆ ಹೋಗೋದು ಅಂತ ಆಯಿತು. ತಶ್ವಿನ್ಗಂತೂ ಫುಲ್ ಖುಷಿ, ಎಲ್ಲರೂ ಸಿಕ್ಕಿದ್ದು. ಆ್ಯಂಡ್ ನಮ್ಮ ಅತ್ತಿಗೆ ಇದಲ್ಲ, ಅವನಿಗೆ ತುಂಬ ಇಷ್ಟಪಡ್ತಾನೆ ಅವನು. ಅವ್ರ ಮನೆಗೆ ಹೋಗಿದ್ದು ಹುಡ್ರುಗಳು, ಅವ್ರ ಮಕ್ಳುಗಳು ಅವರೆಲ್ಲ ಫುಲ್ ಖುಷಿ ಆಗೋಯ್ತು. ಅವ್ನ ಖುಷಿ ನೋಡಿದರೆ ಅನಿಸ್ಬಿಡುತ್ತೆ ಅವ್ನಿಗೆ ಜನ ಬೇಕು, ಬಟ್ ಬೆಂಗಳೂರಲ್ಲಿ ಜನ ಇರಲ್ಲ, ಹೆಂಗಲ್ಲ ಅಂತ ಅನಿಸುತ್ತೆ. ಸೊ ಅವ್ರ ಮನೆಯಿಂದ ಮುಗಿಸ್ಕೊಂಡು ನೆಕ್ಸ್ಟು ಮತ್ತೊಂದು ಅತ್ತೆ ಮನೆಗೆ ಹೋದ್ವಿ. ಅದ್ರದ್ದು ಕ್ಲಿಪ್ಸ್ ಇಲ್ಲ. ಅಲ್ಲಿ ಅವ್ರ ಮನೇಲಿ ಸ್ವಲ್ಪ ಹೊತ್ತಿದ್ದು ನೆಕ್ಸ್ಟ್ ಹೋಗಿದ್ದು ನಮ್ಮ ಅತ್ತೆ ಮನೆಗೆ ಒಂದು 6 ಗಂಟೆಗೆಲ್ಲ ಹೋದ್ವಿ. ಅಲ್ಲಿದ್ದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಸುಸ್ತಾಗಿತ್ತು, ಸಾಕಾಗೋಗುತ್ತೆ ಅಂತ ಅಂದು ಬಿಟ್ಟೆ. ಇಷ್ಟೇ ಇವತ್ತಿನ ವೀಡಿಯೋ. ನಿಮ್ಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.